ಎಲ್ಲ ಪಾರ್ಟಿ ಈಗ ನಮ್ಮ ಬಿ ಜೆ ಪಿನಲ್ಲಿ ಬಿ ಜೆ ಪಿನಲ್ಲಿ ಏನು ರೀ ಇದು ಕತೆ ರೀ ಅಲ್ಲಪ್ಪ. ಈಗ ಮೋದಿಯವರು ಬೇಕಾದಷ್ಟು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಯಾರು ಒಬ್ಬರು ಹೇಳ್ತಾವ್ರೆ ಕಾರ್ಯಕ್ರಮಗಳ ಬಗ್ಗೆ. ಆ ಶೋಭಾ ಬರ್ತಾರೆ, ಯಾರಿಗೋ ಬೈತಾರೆ ಹೋಗ್ತಾರೆ, ಇನ್ಯಾರೋ ಬರ್ತಾರೆ, ಇನ್ಯಾರಿಗೂ ಬರ್ತಾರೆ ಹೋಗ್ತಾರೆ. ಆ ಧಾರವಾಡದವ್ರು ಯಾರು ನಮ್ಮ ಕೇಂದ್ರ ಮಂತ್ರಿ ಜೋಶಿ ಅವ್ರೇನು ಹೇಳ್ತಾರೋ ಬಂದು ಹೋಗ್ತಾರೆ. ಆಯಿತಾ? ಅಲ್ಲ ರೀ, ನಾನು ಭಾಳ ಮೆಚ್ಚೋದೇನೆಂದರೆ ಸೋಮಣ್ಣ ರೀ, ರೈಲ್ವೆ ಮಿನಿಸ್ಟ್ರು. ಅದೆಷ್ಟು ಪ್ರೋಗ್ರಾಮ್ಸ್ಗಳನ್ನ ತೊಗೊಂಬತ್ತಿದ್ದಾರೆ, ನಿಂತೋಗಿರೋವನ್ನ ಸ್ಟಾರ್ಟ್ ಮಾಡಿಸ್ತಾ ಇದ್ದಾನೆ. ನಮ್ಮ ಮೈಸೂರಿಗಿರ್ಬೋದು, ಬ್ಯಾಂಗ್ಳೂರಿಗಿರ್ಬೋದು, ರೈಲ್ವೆ ಸ್ಟೇಷನ್ಸ್ಗಳು ಎಷ್ಟು ನೀಟಾಗಿ ಮಾಡಿಸ್ತಾವನ್ನೆಲ್ಲ ಕೂಡ. ಅದ್ಯಾಕೆ ಬೇರೆ ಮಂತ್ರಿಗಳಿಗೆ ಆಗ್ತಾಯಿಲ್ಲ? ಬರೀ ಬೊಗಳೆ ಹೊಡೆದು ಯಾರಿಗೂ ಬೈದು ಹೋಗೋಕ್ಕೆ ನೀವು ಬರೋದು. ನೀವೆಲ್ಲ ದೇಶದ ಮಂತ್ರಿಗಳಪ್ಪ. ಅಯ್ಯೋ, ಜಿಲ್ಲಾ ಪಂಚಾಯತ್ ಮೆಂಬರು ಮಾತಾಡಲ್ಲ ನಿಮ್ಮ ಥರ, ಹಂಗೆ ಮಾತಾಡ್ತಾ ಇದ್ದೀರಾ. ಛೇ 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 ಅಲ್ಲ, ನಿಜಕ್ಕೂ ನಾನು ಆ ಸೋಮಣ್ಣನ ಮೆಚ್ಚುತ್ತೀನಿ ರೀ. ನಾನು ಪಾಪ ಎಷ್ಟು ಕೆಲಸ ಮಾಡ್ತಾವೆ ರೈಲ್ವೆ ಇಲಾಖೆದು ಹಾಗಾಗಿ ಅದಾದ್ರು ಕಲಿತ್ಕೊಂಡು ನೀವು ಸೆಂಟ್ರಲ್ ಮಿನಿಸ್ಟ್ರಿಗಳು ಹೂ ರೆಪ್ರೆಸೆಂಟ್ಸ್. ಆಮೇಲೆ ನೋಡಿ ಸರ್, ಏನು ಮಜಾ ಅಂದರೆ, ನಾನು ಎಂ ಪಿ ಆಗಿದ್ದವನು. ನಾವು ನಮ್ಮದೊಂದು ವೇದಿಕೆ ಮಾಡ್ಕೊಂಡಿದ್ದೆವು. ನಾವು ಕಾಂಗ್ರೆಸ್ ಸಂಸದರ ವೇದಿಕೆ ಮಾಡಿದ್ದೆ. ನಾನೇ ಕನ್ವೀನರ್ ಆಗಿದ್ದು. ನಮ್ಮ ಜಿಲ್ಲೆಗೆ ಏನು ಬೇಕು, ರಾಜ್ಯಕ್ಕೆ ಏನು ಬೇಕು ಅಂತ ಕೂತ್ಕೊಂಡು ಚರ್ಚೆ ಮಾಡಿ ಅದನ್ನು ಮನಮೋಹನ್ ಸಿಂಗ್ ಅವ್ರಿಗೆ ಕೊಡ್ತಾ ಇತ್ತು. ಮನಮೋಹನ್ ಸಿಂಗ್ ಸಾಹೇಬ್ ಈಗೇನಿಲ್ಲ, ಒಂದು ವೇದಿಕೆಯೂ ಮಾಡ್ಕೊಂಡಿಲ್ಲ ಬಿ ಜೆ ಪಿಯವರು. ಸುಮ್ಮನೆ ಬರೀ ಬೊಗಳೆ ಹೊಡೆಯೋದು, ಯಾರಿಗೋ ಬೈದ್ಬಿಟ್ಟು ಹೋಗಿ ಮನಸ್ಸು ಸೇರಿಬಿಡೋದು. ಕೇಂದ್ರದ ಮಂತ್ರಿ, ರಾಜ್ಯವನ್ನು ಪ್ರತಿನಿಧಿಸುವ ಕೇಂದ್ರದ ಮಂತ್ರಿಗಳಾಗಲಿ ಅಥವಾ ನಮ್ಮ ಎಂ ಪಿಗಳಾಗಲಿ ಬಿ ಜೆ ಪಿ ಯಾರೂ ಕೂಡ ನೀವು ಕನ್ಸ್ಟ್ರಕ್ಟಿವ್ ಆಗಿ ಯೋಚನೆ ಮಾಡ್ತಾ ಇಲ್ಲ. ಎಲ್ಲ ಕಳ್ಕೊಂಬಿಟ್ಟು ಈ ಸುಮ್ಮನೆನೋ ಬಂದಿದ್ದೀವಿ, ಗೆದ್ದಿದ್ದೀವಿ, ಮಾತಾಡ್ತೀವಿ, ಹೋಯ್ತಾ ಇರ್ತೀವಿ. ಆಮೇಲೆ ಯತ್ನಾಡಿ